ನಮಸ್ಕಾರ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ನಾವು ಜೀವಿಗಳು, ಜೀವತ್ವ ಮತ್ತು ಜೀವಿಗಳ ಗುಣಲಕ್ಷಣಗಳು, ತದನಂತರ ನಾವು ಜೀವಿಗಳ ವರ್ಗೀಕರಣದ ವಿವಿಧ ಹಂತಗಳು, ಇವೆಲ್ಲವುಗಳನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಅವುಗಳ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಹಿಂದಿನ ತರಗತಿಯಲ್ಲಿ ನಾವು ಜೀವಿಗಳ ಒಂದು ವರ್ಗೀಕರಣದ ವಿವಿಧ ಹಂತಗಳು, ಉದಾಹರಣೆಗಳು, ತದನಂತರ ನಾವು ವರ್ಗೀಕರಣ ಶಾಸ್ತ್ರದಲ್ಲಿ ನಾವು ಬಳಸ್ತಕ್ಕಂಥ ಉಪಕರಣಗಳು ಅಥವಾ ಕಲಿಕೋಪಕರಣಗಳು ಅಂತ ಕರಿತೀವಿ. ಅವುಗಳ ಬಗ್ಗೆ ತಿಳಿಯೋಣ, ಆಯ್ತಲ್ವಾ. ಮೊದಲನೇದಾಗಿ ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಡಲಾಗಿದೆ. ಜೀವಿಗಳು ಆರ್ಗನಿಸಮ್ ವಿತ್ ದರ್ ಟ್ಯಾಕ್ಸನಮಿಕ್ ಕ್ಯಾಟಗರೀಸ್ ಅಂತ ಕರಿತೀವಿ. ಅಂದರೆ ಜೀವಿಗಳು ಅವಳ ವರ್ಗೀಕರಣ ಶಾಸ್ತ್ರದ ಆಧಾರದ ಮೇಲೆ ವಿವಿಧ ಹಂತಗಳು, ಆಯ್ತಲ್ವಾ. ಕೆಲವು ಉದಾಹರಣೆಗಳೊಂದಿಗೆ ನೋಡೋಣ. ಇದರಲ್ಲಿ ಮೊದಲನೇದು ಆಯ್ತಲ್ವಾ, ಕಾಮನ್ ನೇಮ್, ಸಾಮಾನ್ಯ ಹೆಸರು. ಮ್ಯಾನ್ ಅಥವಾ ಮನುಷ್ಯ ಅಂತ ನಾವೇನು ಹೇಳ್ತಾ ಇದ್ದೀನಿ, ಇವನ ಒಂದು ನಾವು ದ್ವಿನಾಮನಾಮಕರಣದ ಪ್ರಕಾರ ಅಥವಾ ನಾವು ಬಯಾಲಜಿಕಲ್ ನೇಮ್ ಅಂತ ಹೇಳ್ತೀವಿ. ಅಂದರೆ ವೈಜ್ಞಾನಿಕ ಹೆಸರು ಹೋಮೋಸೆಪಿಯನ್. ಇದರಲ್ಲಿ ಸೆಪಿನ್ ಅಂತಕ್ಕಂಥದ್ದು ಸ್ಪೀಶೀಸ್. ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಹೇಳಿದ್ದೆ, ಜಾತಿ ಅಂತ ಹೇಳ್ತೀವಿ ಅಲ್ವಾ. ಸೆಪಿನ್ ಅಂತಕ್ಕಂಥದ್ದು ಸ್ಪೀಶೀಸ್ ಮತ್ತು ಹೋಮೋ ಅಂತಕ್ಕಂಥದ್ದು ಜೀನಸ್ ಆಗುತ್ತೆ. ಹಾಗಾಗಿ ಬಯಾಲಜಿಕಲ್ ನೇಮು ಹೋಮೋಸೆಪಿಯನ್ ಅಂತ ಕರಿತೀವಿ. ಅದೇ ರೀತಿ ಫ್ಯಾಮಿಲಿಗೆ ಬಂದಾಗ ಅಂತಲ್ವಾ, ಫ್ಯಾಮಿಲಿ ಹೋಮಿನಿಡೆ ಆಗುತ್ತೆ. ಆರ್ಡರ್ ಪ್ರೈಮೇಟಾ, ಕ್ಲಾಸ್ ಮ್ಯಾಮೇಲಿಯಾ, ಮತ್ತು ಜೀವಿಗಳಲ್ಲಿ ನಾವು ಪ್ರಾಣಿಗಳಿಗೆ ಬಂದಾಗ ಫೈಲಮ್ ಹೇಳಬೇಕು ಅಲ್ವಾ, ಕಾರ್ಡೇಟ. ಇದು ನಾವು ವರ್ಗೀಕರಣದ ಹಂತಗಳು. ಮನುಷ್ಯನ ಒಂದು ನಾವು ಏನು ಕರಿತಾ ಇದ್ದೀವಿ ಇವತ್ತು ಬೈನಾಮಿಯಲ್ ನಾಮೆನ್ಕ್ಲೇಚರ್, ದ್ವಿನಾಮನಾಮಕರಣ ಮತ್ತು ಅವನ ವರ್ಗೀಕರಣದ ಹಂತಗಳನ್ನು ಈ ರೀತಿ ನಾವು ವಿಭಾಗ ಮಾಡಲಾಗುತ್ತೆ, ಗೊತ್ತಾಗುತ್ತಲ್ವಾ. ತದನಂತರ ಇನ್ನೊಂದು ಉದಾಹರಣೆ ನೋಡೋದಾದರೆ, ಸಾಮಾನ್ಯ ಹೆಸರು ಕಾಮನ್ ನೇಮ್ ಹೌಸ್ ಫ್ಲೈ, ಆಯ್ತಲ್ವಾ. ಹೌಸ್ ಫ್ಲೈ ಅಂದರೆ ಏನು, ನೊಣ. ನೀವು ನಮ್ಮ ಮನೆ ಸುತ್ತಮುತ್ತಲು ನೋಡ್ತಕ್ಕಂಥ ನೊಣ. ಇದರ ಒಂದು ದ್ವಿನಾಮನಾಮಕರಣ ಬಯಾಲಜಿಕಲ್ ನೇಮ್ ಅಂತ ಕೇಳಿದಾಗ ಮ್ಯೂಸ್ಕಾ ಡೊಮೆಸ್ಟಿಕಾ ಅಂಥೇಳಿ ಕರಿತೀವಿ. ಡೊಮೆಸ್ಟಿಕಾ ಅನ್ನೋದು ಸ್ಪೀಶೀಸ್ ಆಗುತ್ತೆ, ಆಯ್ತಲ್ವಾ. ಇಲ್ಲಿ ಡೊಮೆಸ್ಟಿಕಾ ಅನ್ನೋದು ಸ್ಪೀಶೀಸು, ಮ್ಯೂಸ್ಕಾ ಅನ್ನೋದು ಜೀನಸ್ ಆಗುತ್ತೆ. ಅದೇ ರೀತಿ ಫ್ಯಾಮಿಲಿ ಬಂದಾಗ ಕುಟುಂಬ ಮ್ಯೂಸಿಡೆ, ಆರ್ಡರ್ ಡಿಪ್ತೆರಾ, ಕ್ಲಾಸ್ ಇನ್ಸೆಕ್ಟಾ. ಅದೇ ರೀತಿ ಫೈಲಮ್ ಬಂದಾಗ ಆರ್ಥ್ರೋಪೋಡ, ಆಯ್ತಲ್ವಾ. ಇದಿಷ್ಟು ಕೂಡ ನಮ್ಮ ಟ್ಯಾಕ್ಸನಮಿಕ್ ಕ್ಯಾಟಗರಿಯಲ್ಲಿ ವರ್ಗೀಕರಣ ಹಂತಗಳಲ್ಲಿ ಒಂದು ಹೌಸ್ ಫ್ಲೈ ನೋಡೋಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ಬೋದಾಗಿದೆ, ಆಯ್ತಲ್ವಾ. ಮತ್ತು ಸಸ್ಯ ಉದಾಹರಣೆಗಳನ್ನು ಕೊಡೋದಾದರೆ ನೋಡಿ, ಮ್ಯಾಂಗೋ, ಸಾಮಾನ್ಯ ಹೆಸರು ಮಾವಿಗೆ ಮ್ಯಾಂಗೋ ಅಂತೇಳಿ ಕರಿತೀವಿ. ಇದು ಅಷ್ಟೇ ಬಯಾಲಜಿಕಲ್ ನೇಮ್ ನೋಡಿದಾಗ ಮ್ಯಾಂಜಿಫೆರಾ ಇಂಡಿಕಾ ಅಂಥೇಳಿ ಕರಿತೀವಿ. ಇಂಡಿಕಾ ಅನ್ನೋದು ಸ್ಪೀಶೀಸ್, ಇಲ್ಲಿ ಮ್ಯಾಂಜಿಫೆರಾ ಅನ್ನೋದು ಜೀನಸ್, ಆಯ್ತಲ್ಲ. ಹಾಗಾಗಿ ಬಯಾಲಜಿಕಲ್ ನೇಮ್ ಏನಾಯಿತು, ಮ್ಯಾಂಜಿಫೆರಾ ಇಂಡಿಕಾ ಅಂಥೇಳಿ ಕರಿತೀವಿ. ಅದೇ ರೀತಿ ಫ್ಯಾಮಿಲಿ ಬಂದಾಗ ಕುಟುಂಬ ಅನಾಕಾರ್ಡಿಯೇಸಿ, ಆರ್ಡರ್ ಹಂತಗಳು ಸ್ಯಾಫಿಂಡೇಲ್ಸ್, ಕ್ಲಾಸ್ ವರ್ಗ ಡೈಕಾಟಿಲಿಡನೆ. ಇಲ್ಲಿ ದ್ವಿದಳ ಧಾನ್ಯ ಸಸ್ಯಗಳಲ್ಲಿ ಬರತಕ್ಕಂಥದ್ದು ಡೈಕಾಟಿಲಿಡನೆ. ಕೆಲವು ಮಕ್ಕಳು ಕೇಳ್ತಾರೆ, ಸರ್ ಮಾವಿನ ಹಣ್ಣೊಳಗಡೆ ಇರ್ತಕ್ಕಂಥದ್ದು ಒಂದೇ ಒಂದು ಬೀಜ ಅಲ್ವಾ ಅಂತ ಕೇಳ್ತಾರೆ. ಇಲ್ಲಿ ಬೀಜ ಅಲ್ಲ, ನಾನು ಹೇಳಿದ್ದೀನಿ ದ್ವಿದಳ. ನೀವು ಸಂಪೂರ್ಣವಾಗಿ ನೀವು ಓಪನ್ ಮಾಡಿ ನೋಡಿದಾಗ ಎಲ್ಲಿ ಅಂದರೆ ನೀವು ಒಳಗಡೆ ಬೀಜ ಅಂತ ಹೇಳಿದಾಗ ವಾಟೆ ಅಂತ ಕರಿತೀರಲ್ವ, ಅದನ್ನು ಓಪನ್ ಮಾಡಿ ನೋಡಿದಾಗ ನಿಮ್ಗೆ ಗೊತ್ತಾಗೋದು ಅಲ್ಲಿರ್ತಕ್ಕಂಥದ್ದು ಎರಡು ದಳಗಳು. ಹಾಗಾಗಿ ಇದನ್ನು ಡೈಕಾಟಿಲಿಡನೆ ಅಂಥೇಳಿ ಕರಿತೀವಿ, ಗೊತ್ತಾಗುತ್ತಲ್ವ. ದ್ವಿದಳ ಧಾನ್ಯಗಳಲ್ಲೇ ಬರ್ತಕ್ಕಂಥದ್ದು ಮಾವಿನ ಹಣ್ಣು ಕೂಡ. ಮತ್ತು ಇಲ್ಲಿ ಈಗ ಡಿವಿಷನ್ ಹೇಳಬೇಕು. ಸಸ್ಯಕ್ಕೆ ಬಂದಾಗ ಸಸ್ಯ ಸಾಮ್ರಾಜ್ಯದಲ್ಲಿ ನಾವು ಡಿವಿಷನ್ಸ್ ಅಂತ ಹೇಳಬೇಕು, ಗೊತ್ತಾಯ್ತಲ್ಲ, ಪ್ರಮುಖ ಹಂತಗಳು, ಹೌದಾ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಫೈಲಮ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಡಿವಿಷನ್ ಯಾವ್ದು ಬರುತ್ತೆ, ಮ್ಯಾಂಜಿಫೆರಾ ಇಂಡಿಕಾ, ಡಿವಿಷನ್ ಆಂಜಿಯೋಸ್ಪರ್ಮೆ, ಹೂ ಬಿಡುವ ಸಸ್ಯಗಳಲ್ಲಿ, ಆಯ್ತಲ್ವ, ಅಥವಾ ಆವೃತ ಬೀಜ ಸಸ್ಯಗಳು ಅಂತ ಹೇಳಿ ಕರಿತೀವಿ, ಆವೃತ. ತದನಂತರ ಇನ್ನೊಂದು ಉದಾಹರಣೆ ನೋಡೋದಾದರೆ ವೀಟ್, ಏನು ನೀವು ಗೋಧಿ ಅಂತ ಕರಿತೀರಾ, ವೀಟ್ ನೋಡಿ. ಇಲ್ಲೂ ಕೂಡ ಅಷ್ಟೇ ಇದರ ಒಂದು ವೈಜ್ಞಾನಿಕ ಹೆಸರು ಟೆಟಿಕಮ್ ಈಸ್ಟಿವಮ್ ಅಂತೇಳಿ ಕರಿತೀವಿ. ಇಲ್ಲಿ ಈಸ್ಟಿವಮ್ ಅಂತಕ್ಕಂಥದ್ದು ಸ್ಪೀಶೀಸ್, ಟೆಟಿಕಮ್ ಅಂತಕ್ಕಂಥದ್ದು ಜೀನಸ್, ಗೊತ್ತಾಗುತ್ತಾ. ಅದೇ ರೀತಿ ಫ್ಯಾಮಿಲಿ, ಇಲ್ಲೂ ಅಷ್ಟೇ ಕುಟುಂಬ ಪೊಯೇಸಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಹುಲ್ಲಿನ ವರ್ಗಕ್ಕೆ ಸೇರ್ತಕ್ಕಂಥದ್ದು, ಗೊತ್ತಾಯ್ತಲ್ವ. ಆರ್ಡರ್ ಬೋಯೆಲ್ಸ್, ಅದನ್ನೇ ಹೇಳಿದ್ದು, ಬೋಯೆಲ್ಸ್ ಅಂತ ಕರಿತೀವಿ, ಆಯ್ತಲ್ವಾ. ಹಾಗೆ
ಇನ್ನು ಕ್ಲಾಸ್ ಬಂದಾಗ ಇಲ್ಲೂ ಕೂಡ ಹಂತ ವರ್ಗಗಳಲ್ಲಿ ಮೊನೊಕೋಟಿಲಿಡನೆ ಏಕದಳ ಸಸ್ಯಗಳಿಗೆ ಸೇರುತ್ತಿದೆ, ಹಾಗಾಗಿ ಮೊನೊಕೋಟಿಲಿಡನೆ ಅಂತ ಕರಿತೀವಿ. ಮತ್ತು ಡಿವಿಷನ್ ಬಂದಾಗ ಮತ್ತು ಆಂಜಿಯೋಸ್ಪರ್ಮ್ ಹೂ ಬಿಡ್ತಕ್ಕಂಥ ಸಸ್ಯಗಳು ಅಥವಾ ಆವೃತ ಬೀಜ ಸಸ್ಯಗಳು ಅಂತ ಕರಿತೀವಿ. ಇದು ಕೆಲವು ಉದಾಹರಣೆಗಳು, ಗೊತ್ತಾಯ್ತಲ್ವಾ? ಸೊ ಜೀವಿಗಳು ಮತ್ತು ಏನು ವರ್ಗೀಕರಣ ಶಾಸ್ತ್ರದ ಆಧಾರದ ಮೇಲೆ ಅವುಗಳ ವಿವಿಧ ಹಂತಗಳನ್ನು ನಾವು ಈ ಒಂದು ಉದಾಹರಣೆ ಮುಖಾಂತರ ತಿಳ್ಕೊಬೋದಾಗಿದೆ, ಆಯ್ತಲ್ಲ. ಇದರಲ್ಲಿ ಯಾವುದಾದ್ರು ಒಂದನ್ನು ಕನಿಷ್ಠ ಪಕ್ಷ 3 ಅಥವಾ 5 ಅಂಕಗಳಿಗೆ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ, ಗೊತ್ತಾಯ್ತಲ್ವಾ? ಸೊ ಗಿವ್ ದ ಟ್ಯಾಕ್ಸನಮಿಕ್ ಕ್ಯಾಟಗರೀಸ್ ಆಫ್ ದ ಮ್ಯಾನ್ ಅಥವಾ ರೈಟ್ ದ ಟ್ಯಾಕ್ಸನಮಿಕ್ ಕ್ಯಾಟಗರೀಸ್ ಆಫ್ ದ ಮ್ಯಾಂಗೋ ಅಂತ ಹೇಳಿ ಕೇಳ್ಬೋದು, ಗೊತ್ತಾಯ್ತಲ್ಲ. ಆವಾಗ ನೀವು ಇದನ್ನು ಬರಿಬೇಕು. ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಸುಲಭ, ಬರಿಬೋದು, ಆಯ್ತಲ್ವಾ? 1-2-3 ಸಲ ಬರೆದು ಅಭ್ಯಾಸ ಮಾಡಿದ್ರೆ ಸುಲಭ ಅನಿಸುತ್ತೆ, ಆಗ್ಬೋದಾ? ತದನಂತರ ನಾವು ಈಗಾಗಲೇ ಹೇಳಿದೆ ಬಿಗಿನಿಂಗಲ್ಲಿ, ವರ್ಗೀಕರಣ ಅಂದರೆ ಟ್ಯಾಕ್ಸನಮಿಕಲ್ ಏಡ್ಸ್ ಅಂತೇಳಿ ಕರಿತೀವಿ. ನಾವು ಈ ಒಂದು ಜೀವಿಗಳನ್ನು ಅಧ್ಯಯನ ಮಾಡಬೇಕಾದ್ರೆ ವರ್ಗೀಕರಣ ಶಾಸ್ತ್ರವನ್ನು ನಾವು ಕಲಿಬೇಕಾದ್ರೆ ನಮಗೆ ಉಪಯೋಗ ಆಗ್ತಕ್ಕಂಥ ಸಲಕರಣೆಗಳು ಅಂತ ಕೂಡ ಹೇಳ್ಬೋದು, ಆಯ್ತಲ್ವಾ? ಅಥವಾ ಟ್ಯಾಕ್ಸನಮಿಕ್ ಏಡ್ಸ್ ಅಂತ ಕರಿತೀವಿ. ವರ್ಗೀಕರಣ ಒಂದು ಕಲಿಕೋಪಕರಣಗಳು ಅಂತ ಕೂಡ ಹೇಳ್ಬೋದು, ಟ್ಯಾಕ್ಸನಮಿಕಲ್ ಏಡ್ಸ್ ಅಂತ. ಇದರಲ್ಲಿ ಬರತಕ್ಕಂಥದ್ದು ಪ್ರಮುಖವಾಗಿ 9 ಬೇರೆ ಬೇರೆ ನಾವು ಉಪಕರಣಗಳನ್ನು ನಾವು ನೋಡ್ತೀವಿ. ಇದರಲ್ಲಿ ಹರ್ಬೇರಿಯಂ ಅಂತ ಬರುತ್ತೆ, ಬೊಟಾನಿಕಲ್ ಗಾರ್ಡನ್ ಸಸ್ಯ ತೋಟಗಳು ಅಥವಾ ಸಸ್ಯೋದ್ಯಾನಗಳು ಅಂತ ಬರುತ್ತೆ, ಝೂಲಾಜಿಕಲ್ ಪಾರ್ಕ್ಸ್ ಅಂತ ಗೊತ್ತಾಗುತ್ತಲ್ವಾ, ಪ್ರಾಣಿ ಸಂಗ್ರಹಾಲಯ, ಮ್ಯೂಸಿಯಂ ವಸ್ತು ಸಂಗ್ರಹಾಲಯ, ಕೀ ಅಂತ ಬರುತ್ತೆ, ಫ್ಲೋರಾ ಸಸ್ಯೋದ್ಯಾನ ಫ್ಲೋರಾ, ಮ್ಯಾನ್ಯುವಲ್ಸ್ ಅಂತ ಬರುತ್ತೆ, ಕೈಪಿಡಿಗಳು, ಮೊನೋಗ್ರಾಫ್ಸ್ ಅಂತ ಬರುತ್ತೆ, ಆಯ್ತಲ್ವಾ? ಅದೇ ರೀತಿ ಕ್ಯಾಟ್ಲಾಗ್ಸ್ ಅಂತೇಳಿ ಬರುತ್ತೆ. ಇವೆಲ್ಲವುಗಳನ್ನು ನಾವು ಟ್ಯಾಕ್ಸನಮಿಕಲ್ ಏಡ್ಸ್ ಅಂತ, ವರ್ಗೀಕರಣದ ಕಲಿಕೋಪಕರಣಗಳು ಅಂಥೇಳಿ ಕರಿತೀವಿ, ಆಯ್ತಲ್ವಾ? ಸರಿ, ಸೊ ಇದೊಂದನ್ನು ಒಂದೊಂದನ್ನೇ ನೋಡೋಣ, ಆಯ್ತಲ್ವಾ? ಹಾಂ, ಈಗ ಮೊದಲನೇದಾಗಿ ಹರ್ಬೇರಿಯಂ ಅಂತ, ಆಯ್ತಲ್ವಾ? ಹರ್ಬೇರಿಯಂ ಹಾಗಂದ್ರೇನು? ಮೊದಲನೇ ವರ್ಗೀಕರಣದ ಕಲಿಕೋಪಕರಣಗಳಲ್ಲಿ ಹರ್ಬೇರಿಯಂ ಅಂತ. ಸೊ ಹಾಗಂದ್ರೇನು? ಇಟ್ ಈಸ್ ಎ ಸ್ಟೋರ್ ಹೌಸ್ ಆಫ್ ಪ್ಲಾಂಟ್ ಸ್ಪೆಸಿಮೆನ್ಸ್ ದಟ್ ಆರ್ ಡ್ರೈಡ್, ಪ್ರಿಸರ್ವ್ಡ್ ಆನ್ ಶೀಟ್ಸ್ ಆ್ಯಂಡ್ ಅರೇಂಜ್ಡ್ ಅಕಾರ್ಡಿಂಗ್ ಟು ಯೂನಿವರ್ಸಲಿ ಅಕ್ಸೆಪ್ಟೆಡ್ ಕ್ಲಾಸಿಫಿಕೇಷನ್ ಅಂತ. ಹಾಗಂದ್ರೆ ಏನಪ್ಪ ಅಂದರೆ, ಇದು ಸಾಮಾನ್ಯವಾಗಿ ಸ್ಟೋರ್ ಹೌಸ್ ಆಫ್ ಪ್ಲಾಂಟ್ ಸ್ಪೆಸಿಮೆನ್ ಅಂತ, ಏನು ಒಣಗಿರ್ತಕ್ಕಂಥ ಸಸ್ಯಗಳನ್ನು ಒಂದು ಕಡೆ ಸಂಗ್ರಹ ಮಾಡಿರ್ತಕ್ಕಂಥ ಸ್ಥಳ. ಯಾವ ರೀತಿ? ಡ್ರೈಡ್ ಒಣಗಿಸಲಾಗಿರುತ್ತೆ, ಪ್ರೆಸ್ಡ್ ಅದನ್ನು ಸಂಪೂರ್ಣವಾಗಿ ಒತ್ತು ಮಾಡಲಾಗಿ, ಆಯ್ತಲ್ವಾ? ಒತ್ತು ಮಾಡಿ, ಮತ್ತು ಪ್ರಿಸರ್ವ್ಡ್ ಅದನ್ನು ಸಂಗ್ರಹ ಮಾಡಿರ್ತಾರೆ. ಯಾವುದರ ಮೇಲೆ? ಹರ್ಬೇರಿಯಂ ಶೀಟ್ಸ್ ಅಂತ ಕರಿತೀವಿ, ಗೊತ್ತಾಯ್ತಲ್ಲ. ಹರ್ಬೇರಿಯಂ ಹಾಳೆಗಳ ಮೇಲೆ ಒಣಗಿಸಿ ಚೆನ್ನಾಗಿ ಸಂಪೂರ್ಣವಾಗಿ ಸಮತಟ್ಟಾಗಿ ಅದನ್ನು ನಾವು ಒತ್ತಿ, ಸೊ ಅದನ್ನು ಅಂಟಿಸಿರ್ತೀವಿ ಅದರ ಮೇಲೆ, ಆಯ್ತಲ್ವ. ಅದನ್ನು ಕೆಲವು ಸಲ ಹಿಂಭಾಗದಲ್ಲಿ ಅಂಟನ್ನು ಬಳಸಿ ಮೆತ್ತಿಸಲಾಗುತ್ತೆ, ಕೆಲವೊಮ್ಮೆ ಬಿಳಿ ದಾರವನ್ನು ಬಳಸಿ ಇದನ್ನು ಅದರ ಮೇಲೆ ಅಂಟಿಸಲಾಗುತ್ತೆ, ಗೊತ್ತಾಯ್ತಲ್ವ. ಸೊ ಆ್ಯಂಡ್ ಅರೇಂಜ್ಡ್ ಅಕಾರ್ಡಿಂಗ್ ಟು ಯೂನಿವರ್ಸಲಿ ಅಕ್ಸೆಪ್ಟೆಡ್ ಕ್ಲಾಸಿಫಿಕೇಷನ್. ಇದರ ಮೇಲೆ ಯಾವುದರ ಆಧಾರದ ಮೇಲೆ ಅದನ್ನು ನಾವು ಜೋಡಿಸಿರ್ತೀವಿ ಅಂತ ಹೇಳಿದ್ರೆ, ಯೂನಿವರ್ಸಲಿ ಅಕ್ಸೆಪ್ಟೆಡ್, ಈಗಾಗಲೇ ಹೇಳಿದ್ದೀನಿ, ಪ್ರಪಂಚದಾದ್ಯಂತ ಬಳಸ್ತಕ್ಕಂಥ ಏನು ಕೆಲವು ರೂಲ್ಸ್ ಇದೆ ಅವುಗಳ ಆಧಾರದ ಮೇಲೆ ಅದನ್ನು ನಾವು ಸಂಗ್ರಹಿಸಿಟ್ಟಿರ್ತೀವಿ, ಗೊತ್ತಾಯ್ತಲ್ವಾ. ಹರ್ಬೇರಿಯಂ ಶೀಟ್ಸ್ ಆರ್ ಲೇಬಲ್ಡ್ ವಿತ್ ಇನ್ಫಾರ್ಮೇಷನ್. ಇದರಲ್ಲಿ ಏನೆಲ್ಲ ಮಾಹಿತಿ ಒಳಗೊಂಡಿರುತ್ತೆ ಅಂತ ಕೇಳಿದಾಗ, ಅಬೌಟ್ ದ ಪ್ಲೇಸ್ ಆ್ಯಂಡ್ ಕಲೆಕ್ಷನ್, ನೀವು ಆ ಸಸ್ಯವನ್ನು ಯಾವ ತಾರೀಕಿಗೆ ಸಂಗ್ರಹ ಮಾಡಿದ್ರಿ ಅಥವಾ ಎಲ್ಲಿ ಮಾಡಿದ್ರಿ, ಯಾವ ಸ್ಥಳದಲ್ಲಿ, ಆಯ್ತಲ್ವಾ. ತದನಂತರ ಇದನ್ನು ಇಂಗ್ಲೀಷಲ್ಲಿರುತ್ತೆ. ಮತ್ತು ಲೋಕಲ್ ಆ್ಯಂಡ್ ಬೊಟಾನಿಕಲ್ ನೇಮ್ಸ್, ಅಲ್ಲಿ ನೀವು ಸ್ಥಳೀಯವಾಗಿ ಭಾಷೆಯಲ್ಲಿ ಆ ಸಸ್ಯವನ್ನು ಏನಂತ ಕರಿತೀರಾ ಆ ಹೆಸರು, ಮತ್ತು ಸಸ್ಯಶಾಸ್ತ್ರೀಯವಾಗಿ ಅದರ ಹೆಸರೇನು ಅದನ್ನು ಕೂಡ ಬರೆದಿರ್ತೀವಿ. ಅದರಲ್ಲಿ ಫ್ಯಾಮಿಲಿ, ಕಲೆಕ್ಟರ್ಸ್ ನೇಮ್, ಯಾರು ಅದನ್ನು ಸಂಗ್ರಹ ಮಾಡಿದ್ದು. ಕೆಲವೊಮ್ಮೆ ಈ ಯೂನಿವರ್ಸಿಟಿ ಲೆವೆಲ್ ಏನಾಗುತ್ತೆ, ವಿಶ್ವವಿದ್ಯಾಲಯ ಹಂತದಲ್ಲಿ ಒಂದು ಪ್ರಿಸ್ಕ್ರೈಬ್ ಫಾರ್ಮ್ಯಾಟಲ್ಲಿ ಹರ್ಬೇರಿಯಂ ಶೀಟ್ಸ್ ಇರುತ್ತೆ. ಉದಾಹರಣೆಗೆ ನೀವು ಬೇಕಾದ್ರೆ ಕೇಳಿ ನೋಡಿ, ಈ ಒಂದು ಬುಕ್ ಶಾಪ್ಸಲ್ಲಿ ಹರ್ಬೇರಿಯಂ ಶೀಟ್ಸ್ ಅಂದರೆ ಕೊಡ್ತಾರೆ. ಸೊ ಅದ್ರ ಮೇಲೇ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತ ಮೆನ್ಷನ್ ಮಾಡಿರ್ತಾರೆ, ಗೊತ್ತಾಯ್ತಲ್ವ. ಹಾಗಾಗಿ ಈ ರೀತಿ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂತೆ ಆ ಒಂದು ಸಸ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅದರಲ್ಲಿ ನಮೂದಿಸಿರ್ತಾರೆ, ಗೊತ್ತಾಯ್ತಲ್ಲ. ಇದನ್ನು ಹರ್ಬೇರಿಯಂ ಅಂತ ಕರಿತೀವಿ, ಗೊತ್ತಾಗುತ್ತಾ. ಹಾಂ, ತದನಂತರ ಇನ್ನೊಂದು ಏನಪ್ಪ, ಬೊಟಾನಿಕಲ್ ಗಾರ್ಡನ್ ಅಂತ ಕರಿತೀವಿ.
ಬೊಟಾನಿಕಲ್ ಗಾರ್ಡನ್. ಸಸ್ಯೋದ್ಯಾನಗಳು ಅಥವಾ ಸಸ್ಯ ತೋಟಗಳು ಅಂತ, ಬೊಟಾನಿಕಲ್ ಗಾರ್ಡನ್ಸ್ ಅಂತ. ನಾವು ಸಾಮಾನ್ಯವಾಗಿ ತುಂಬ ಹತ್ತಿರ ಇದೆ ನಮಗೆ ಬೆಂಗಳೂರು, ಆಯ್ತಲ್ವಾ. ಸೊ ಕೇಳಿರ್ಬೋದು ನೀವು ಕೂಡ, ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಅಂತ ಅಲ್ವಾ, ಲಾಲ್ಬಾಗ್ ಸಸ್ಯೋದ್ಯಾನ ಅಂತ ಹೇಳ್ಬಿಟ್ಟು. ಏನಿದು, ಇಲ್ಲಿ ಏನಿರುತ್ತೆ ಅಂತ ಕೇಳಿದಾಗ, ಸೊ ದೀಸ್ ಆರ್ ದ ಸ್ಪೆಷಲೈಸ್ಡ್ ಗಾರ್ಡನ್ಸ್ ಹ್ಯಾವಿಂಗ್ ಕಲೆಕ್ಷನ್ಸ್ ಆಫ್ ಲಿವಿಂಗ್ ಪ್ಲಾಂಟ್ಸ್ ಫಾರ್ ರೆಫರೆನ್ಸ್ ಆ್ಯಂಡ್ ಐಡೆಂಟಿಫಿಕೇಷನ್. ಇದು ಬೇರೆ ಬೇರೆ ಸ್ಪೆಷಲೈಸ್ಡ್ ಗಾರ್ಡನ್ಸ್, ಸಾಮಾನ್ಯ ತೋಟಗಳಂತಲ್ಲ, ಸಾಮಾನ್ಯ ಉದ್ಯಾನವನಗಳಂತಲ್ಲ, ಆಯ್ತಲ್ಲ. ಇದೊಂದು ಸ್ಪೆಷಲೈಸ್ಡ್, ಅದನ್ನು ಹೆಚ್ಚು ಮಹತ್ವ ಕೊಟ್ಟು ಸಂಗ್ರಹಿಸಿರ್ತಕ್ಕಂಥ ಬೇರೆ ಬೇರೆಯ ಒಂದು ಜಾತಿಯ ಸಸ್ಯಗಳನ್ನು, ಆಯ್ತಲ್ವಾ, ನಾವು ಅಧ್ಯಯನ ಮಾಡುವ ಸಲುವಾಗಿ ಮತ್ತು ಗುರುತಿಸುವಂಥ ಸಲುವಾಗಿ ಅಲ್ಲಿ ಬೆಳೆಸಿರ್ತಾರೆ. ಈಚ್ ಪ್ಲಾಂಟ್ ಈಸ್ ಲೇಬಲ್ಡ್ ವಿತ್ ಇಟ್ಸ್ ಬೊಟಾನಿಕಲ್ ನೇಮ್ ಆ್ಯಂಡ್ ಫ್ಯಾಮಿಲಿ. ಪ್ರತಿಯೊಂದು ಸಸ್ಯಕ್ಕೂ ಕೂಡ ಅಲ್ಲಿ ನೀವು ಸರಿಯಾಗಿ ಗಮನಿಸಿದರೆ ನೋಡಿ, ಅದರಲ್ಲಿ ಫ್ಯಾಮಿಲಿ ಇರುತ್ತೆ, ಆಯ್ತಲ್ವಾ. ಅಲ್ಲಿ ಕುಟುಂಬದ ಹೆಸರಿರುತ್ತೆ, ಜೀನಸ್ ನೇಮ್ ಇರುತ್ತೆ, ಸ್ಪೀಷೀಸ್ ನೇಮ್ ಇರುತ್ತೆ, ಕಾಮನ್ ನೇಮ್ ಇರುತ್ತೆ. ಅದೇ ರೀತಿ ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ತರಿಸ್ಕೊಂಡು ಬೆಳೆಸಿದರೆ ಆರಿಜಿನ್ ಅಂತಲೂ ಹಾಕಿರ್ತಾರೆ, ಗೊತ್ತಾಯ್ತು. ನೀವು ಬೇಕಾದ್ರೆ ಯಾವಾಗಲಾದರೂ ಹೋಗಿದ್ದರೆ ಗಮನಿಸಿ, ಅಥವಾ ಮುಂದಿನ ದಿನಗಳಲ್ಲಿ ಹೋದರೆ ಗಮನಿಸಿ, ಆಯ್ತಲ್ಲ. ಆ್ಯಕ್ಚುಲಿ ನಮ್ಮ ಸಿಲೆಬಸಲ್ಲಿ ಕಂಪಲ್ಸರಿ ಇದೆ, ಕೆಲವು ಕಾಲೇಜಸಲ್ಲಿ ಕರ್ಕೊಂಡು ಹೋಗ್ತಾರೆ ಬೊಟಾನಿಕಲ್ ಗಾರ್ಡನ್ನು ಝೂ ವಿಸಿಟ್ ಮಾಡಿಸ್ಬೇಕು ಅಂತ. ಅದು ಆಯಾ ಕಾಲೇಜ್ ಪರ್ಮಿಷನ್ಸ್ ಮೇಲೆ ಹೋಗುತ್ತೆ, ಗೊತ್ತಾಯ್ತಲ್ಲ. ಅದು ಅವ್ರವ್ರ ಕಾಲೇಜ್ನ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ, ಇರಲಿ ಬಿಡಿ, ಆಯ್ತು. ಸೊ ಹಾಗಾಗಿ ಈ ಎಲ್ಲ ಒಂದು ಮಾಹಿತಿಗಳನ್ನು ನಾವು ತಿಳಿಬೋದು ಬೊಟಾನಿಕಲ್ ಗಾರ್ಡನ್ ಮುಖಾಂತರ. ಮತ್ತು ಕೆಲವು ಫೇಮಸ್ ಬೊಟಾನಿಕಲ್ ಗಾರ್ಡನ್ಸ್ನ ನೋಡಿದಾಗ, ರಾಯಲ್ ಬೊಟಾನಿಕಲ್ ಗಾರ್ಡನ್ ಅಟ್ ಕ್ಯೂ ಅಂತ, ಇದು ಇಂಗ್ಲೆಂಡ್ನಲ್ಲಿದೆ, ಗೊತ್ತಾಯ್ತಲ್ಲ. ಇದು ವಿಶ್ವದಾದ್ಯಂತ ಖ್ಯಾತಿ ಕಳಿಸಿರ್ತಕ್ಕಂಥ ಅತ್ಯಂತ ಹೆಚ್ಚು ಹರ್ಬೇರಿಯಮ್ನು ಕೂಡ ಹೊಂದಿರತಕ್ಕಂಥ ಒಂದು ಸಸ್ಯೋದ್ಯಾನ, ತುಂಬ ಹಳೆಯದು ಕೂಡ. ತದನಂತರ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಹೌರಾ ಅಂಥೇಳಿ ನಮ್ಮ ದೇಶದಲ್ಲೇ, ಇದು ವೆಸ್ಟ್ ಬೆಂಗಾಲಲ್ಲಿದೆ, ಆಯ್ತಲ್ವಾ. ಮತ್ತು ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋ ಅಲ್ಲಿ ಕೂಡ ಇದೆ. ಈ ಸ್ಲೈಡಲ್ಲಿ ಲೆಫ್ಟ್ ಸೈಡ್ ಕೊಟ್ಟಿರ್ತಕ್ಕಂಥ ಪಿಕ್ಚರ್ ಏನಿದೆ ಅಥವಾ ಫೋಟೋಗ್ರಾಫು ಅದರದ್ದು, ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋ, ಆಯ್ತಲ್ಲ. ಇನ್ನೂ ಸುಮಾರು ಇದೆ. ಸೊ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಪುಣೆಯಲ್ಲಿದೆ. ನಾವು ಡಬಲ್ ಡಿಗ್ರಿ ಮಾಡ್ಬೇಕಾದ್ರೆ ಅಲ್ಲೆಲ್ಲ ಹೋಗಿದ್ವಿ, ಆಯ್ತಲ್ಲ. ಅದೇ ರೀತಿ ಕೇರಳಲ್ಲಿ ಕೂಡ ಇದೆ. ಸೊ ಇನ್ನು ಈಗ ತಾನೇ ಹೇಳಿದೆ, ನಮ್ಮ ಬೆಂಗಳೂರಲ್ಲಿ ಕೂಡ ಇದೆ. ಈ ರೀತಿ ಬೇರೆ ಬೇರೆ ಕಡೆ ನಾವು ಬೊಟಾನಿಕಲ್ ಗಾರ್ಡನ್ಸ್ನ ನೋಡ್ಬೋದು, ಸಸ್ಯೋದ್ಯಾನಗಳನ್ನು ನೋಡ್ಬೋದಾಗಿದೆ, ಆಗ್ಬೋದಾ. ಇದು ತದನಂತರ ಬಯೋಲಾಜಿಕಲ್ ಮ್ಯೂಸಿಯಂ ಅಂತ ಕರಿತೀವಿ. ಸೊ ಆಗಲೇ ಹೇಳಿದೆ, ಕಾಮನ್ ಆಗಿ ಮ್ಯೂಸಿಯಂ ಅಂತ ಹೇಳಿದಾಗ ನಾವು ವಸ್ತು ಸಂಗ್ರಹಾಲಯ ಅಂತ ಕರಿತೀವಿ. ಇದು ಬಯೋಲಾಜಿಕಲ್ ಮ್ಯೂಸಿಯಂ, ಅದೇ ಬೇರೆ ಇದೇ ಬೇರೆ. ಇದು ಜೀವಿಗಳನ್ನು ಸಂಗ್ರಹಿಸಿರ್ತಕ್ಕಂಥ ವಸ್ತು ಸಂಗ್ರಹಾಲಯ, ಜೀವಿಗಳಿಗೆ ಸಂಬಂಧಪಟ್ಟಂತೆ. ಹೇಗೆ? ಇಟ್ ಇಸ್ ಅ ಕಲೆಕ್ಷನ್ ಆಫ್ ಪ್ರಿಸರ್ವ್ಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫಾರ್ ಸ್ಟಡಿ ಆ್ಯಂಡ್ ರೆಫರೆನ್ಸಸ್. ಇಲ್ಲಿ ಈ ಬಯೋಲಾಜಿಕಲ್ ಮ್ಯೂಸಿಯಮ್ಸಲ್ಲಿ ಏನು ಮಾಡಿರ್ತಾರೆ ಅಂದರೆ, ಬೇರೆ ಬೇರೆ ಸಸ್ಯಗಳು ಮತ್ತು ಪ್ರಾಣಿ ಪ್ರಭೇದಗಳನ್ನು ಸಂಗ್ರಹಿಸಿ ಅಲ್ಲಿ ನಮಗೆ ಕಲಿಯುವುದಕ್ಕಾಗಿ ಮತ್ತು ಅವುಗಳ ಸಂಬಂಧಿಸಿದಂತೆ ಕಲಿಯೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಇದನ್ನು ಕಲೆಕ್ಟ್ ಮಾಡಿಟ್ಟಿರ್ತಾರೆ, ಆಯ್ತಲ್ವಾ. ಸೊ ಅಂಥ ಒಂದು ಮ್ಯೂಸಿಯಮ್ಸ್ನ ನಾವು ಬಯೋಲಾಜಿಕಲ್ ಮ್ಯೂಸಿಯಂ ಅಂತ ಹೇಳಿ ಕರಿತೀವಿ, ಗೊತ್ತಾಯ್ತಲ್ವ. ಅಲ್ಲಿ ಬೇರೆ ಬೇರೆ ಸಸ್ಯಗಳು, ಸಸ್ಯ ಪ್ರಭೇದಗಳು ಮತ್ತು ಅಪರೂಪದ ಪ್ರಭೇದಗಳು, ಅದರ ಸಸ್ಯದ ಬೇರೆ ಬೇರೆ ಭಾಗಗಳು, ಗೊತ್ತಾಗುತ್ತಲ್ವ. ಹಾಗೆ ಪ್ರಾಣಿಗಳು, ಬೇರೆ ಬೇರೆ ಒಂದು ವರ್ಗದ ಪ್ರಾಣಿಗಳು, ಆಯ್ತಲ್ಲ, ಬೇರೆ ಬೇರೆ ಫೈಲಮ್ ಪ್ರಾಣಿಗಳು, ಹೀಗೆ. ಸೊ ಒಟ್ಟಾರೆಯಾಗಿ ಅಲ್ಲಿ ಸಂಗ್ರಹ ಮಾಡಲಾಗಿರುತ್ತೆ. ಹಾಗಾಗಿ ಇದು ಬಯೋಲಾಜಿಕಲ್ ಮ್ಯೂಸಿಯಮ್ಸ್. ನಂತರ ಬರ್ತಕ್ಕಂಥದ್ದು ಈ ಒಂದು ಬಯೋಲಾಜಿಕಲ್ ಮ್ಯೂಸಿಯಮ್ಸಲ್ಲೇ ನೀವು ನೋಡಿದಾಗ ಏನೇನೆಲ್ಲ ಒಳಗೊಂಡಿರ್ಬೋದು ಅಂತೇಳಿ ನೋಡಿದಾಗ, ಸ್ಪೆಸಿಮೆನ್ಸ್ ಆರ್ ಪ್ರಿಸರ್ವ್ಡ್ ಇನ್ ಪ್ರಿಸರ್ವೇಟಿವ್ ಸೊಲ್ಯೂಷನ್ ಇನ್ ಕಂಟೈನರ್ಸ್ ಆರ್ ಜಾರ್ಸ್ ಅಂತ ಕರಿತೀವಿ. ಈ ಒಂದು ಸಸ್ಯ ಅಥವಾ ಪ್ರಾಣಿ ಪ್ರಭೇದಗಳ ಒಂದು ಮಾದರಿಗಳನ್ನು ನಾವು ಸ್ಪೆಸಿಮೆನ್ಸ್ ಅಂತ ಕರಿತೀವಿ, ಅಥವಾ ಆ ಒಂದು ಜೀವಿಗಳನ್ನು ನಾವು ಪ್ರಿಸರ್ವೇಟಿವ್ ಸೊಲ್ಯೂಷನ್ ಅಂತ ಕರಿತೀವಿ. ಉದಾಹರಣೆಗೆ ಫಾರ್ಮಲಿನ್, ನೀವು ನಮಗೆ ಲ್ಯಾಬ್ಗೆ ಬಂದಾಗ ನಾನು ತೋರಿಸ್ತೀನಿ ನಿಮಗೆ, ಗೊತ್ತಾಯ್ತಲ್ಲ. ಸೊ ಅದರೊಳಗಡೆ ಏನಿರುತ್ತೆ ಅಂದರೆ ಫಾರ್ಮಲಿನ್ ಅಂತೇಳಿ ಕರಿತೀವಿ. ಸೊ ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿಸಿ ಅದನ್ನು ಸಂಗ್ರಹ ಮಾಡಲಾಗಿರುತ್ತೆ. ಸೊ ಇನ್ ಕಂಟೈನರ್ಸ್ ಆರ್ ಜಾರ್ಸ್, ದೊಡ್ಡ ದೊಡ್ಡ ಒಂದು ಕಂಟೈನರ್ಸಲ್ಲಿ ಅಥವಾ ಜಾರ್ಗಳಲ್ಲಿ ಅದನ್ನು ಕಂಪ್ಲೀಟ್ ಏರ್ ಟೈಟ್ ಮಾಡಿರ್ತಾರೆ, ಆಯ್ತಲ್ವಾ. ಡ್ರೈಡ್ ಸ್ಪೆಸಿಮೆನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಒಣಗಿರ್ತಕ್ಕಂಥ ಸಸ್ಯದ ಒಂದು ಬೇರೆ ಬೇರೆ ನಮೂನೆಗಳು ಅಥವಾ ಪ್ರಾಣಿಯ ಒಂದು ಮಾದರಿಗಳು ಅಂಥೇಳಿ ಕರಿಬೋದು. ಇನ್ಸೆಕ್ಟ್ಸ್ ಪ್ರಿಸರ್ವ್ಡ್ ಇನ್ ಇನ್ಸೆಕ್ಟ್ ಬಾಕ್ಸಸ್ ಆಫ್ಟರ್ ಕಲೆಕ್ಟಿಂಗ್, ಕಿಲ್ಲಿಂಗ್ ಆ್ಯಂಡ್ ಪಿನ್ನಿಂಗ್. ಇಲ್ಲಿ ಕೀಟಗಳಿಗೆ ಬಂದಾಗ ಬೇರೆ ಬೇರೆ ಪ್ರಭೇದದ ಕೀಟಗಳನ್ನು ಇನ್ಸೆಕ್ಟ್ ಬಾಕ್ಸಸ್ ಅಂತ ಬರುತ್ತೆ,
ಗೊತ್ತಾಯಿತು, ನೀವು ನೋಡಿರ್ಬೋದು ಕೆಲವು ಕಡೆ ಎಲ್ಲ ಈ ಕೀ ಚೈನ್ಸ್ ಥರ ಎಲ್ಲ ಮಾಡಿರ್ತಾರೆ ಆಯ್ತಲ್ಲ, ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅದರೊಳಗಡೆ ಆ ಒಂದು ಸಂಪೂರ್ಣವಾದ ಒಂದು ಕೀಟವನ್ನು ಡ್ಯಾಮೇಜ್ ಮಾಡ್ದಿರ ಅದನ್ನು ಪ್ರಿಸರ್ವ್ ಮಾಡಿರ್ತಾರೆ, ಇನ್ಸೆಕ್ಟ್ ಬಾಕ್ಸಸ್ ಅಂತ. ಅದನ್ನು ಇವತ್ತು ಕೀ ಚೈನ್ಸ್ ರೂಪದಲ್ಲೆಲ್ಲ ಮಾರ್ತಾರೆ, ಗೊತ್ತಾಯ್ತಲ್ವ. ಆದರೆ ಅವೆಲ್ಲ ಏನಪ್ಪ ಅಂದರೆ ಸೊ ಇನ್ಸೆಕ್ಟ್ ಪ್ರಿಸರ್ವೇಷನ್ಸ್ ಅದು, ಗೊತ್ತಾಯ್ತಲ್ವ. ಕೀಟಗಳ ಒಂದು ಸಂಗ್ರಹಗಳು, ಕಲೆಕ್ಷನ್ಸ್, ಕಿಲ್ಲಿಂಗ್ ಆ್ಯಂಡ್ ಪಿನ್ನಿಂಗ್. ಸಾಯಿಸಿದ್ರು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಡ್ಯಾಮೇಜ್ ಆಗೋಲ್ಲ, ಗೊತ್ತಾಯ್ತಲ್ಲ. ಅಂದರೆ ಉದಾಹರಣೆಗೆ ಫಾರ್ಮಲಿನೆಲ್ಲ ಹಾಕ್ಬಿಡ್ತಾರೆ, ಸತ್ತೋಗುತ್ತೆ, ಬಾಡಿ ಏನು ಡ್ಯಾಮೇಜ್ ಆಗೋಲ್ಲ, ಆ್ಯಸ್ ಇಟ್ ಈಸ್ ಅದನ್ನು ಹಾಗೆ ತೆಗೆದು ಮೇಣದಲ್ಲೋ ಆಯ್ತಲ್ವ ಅಥವಾ ರಾಳ ಬರುತ್ತೆ, ಟ್ರಾನ್ಸ್ಪರೆಂಟ್ ಗಮ್ಸ್ ಅಂತ, ಸೊ ಇದರಲ್ಲಿ ಸಂಗ್ರಹ ಮಾಡಿರ್ತಾರೆ, ಆಯ್ತಾಯ್ತಲ್ವ. ಪಿನ್ನಿಂಗ್ ಸ್ಟಫ್ಡ್ ಲಾರ್ಜರ್ ಅನಿಮಲ್ಸ್ ಲೈಕ್ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್. ಈ ಪ್ರಾಣಿ ಮತ್ತು ದೊಡ್ಡ ದೊಡ್ಡ ಹಕ್ಕಿಗಳಿಗೆ ಬಂದಾಗ ಅದರೊಳಗಡೆ ಇರ್ತಕ್ಕಂಥ ಜೀರ್ಣಾಂಗ ವ್ಯೂಹನ ಸಂಪೂರ್ಣವಾಗಿ ತೆಗೆದು ಬಿಡ್ತಾರೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇದು ತದನಂತರ ಸುಮಾರು ದಿನಗಳ ನಂತರ ಕೊಳೆತೋಗ್ಬಿಡುತ್ತೆ, ತುಂಬ ಕೆಟ್ಟ ವಾಸನೆ ಬರುತ್ತೆ. ಹಾಗಾಗಿ ಅದರೊಳಗಡೆ ಇರ್ತಕ್ಕಂಥ ಜೀರ್ಣಾಂಗ ವ್ಯೂಹನ ಸಂಪೂರ್ಣ ತೆಗೆದು ಬಿಡ್ತಾರೆ. ತೆಗೆದುಬಿಟ್ಟು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಈ ಫಾರ್ಮಲಿನ್ಸ್ ಇದೆಲ್ಲ ಸಿಂಪಡಣೆ ಮಾಡಿರೋದ್ರಿಂದ ಕೊಳೆಯಲ್ಲ. ಹಾಗಾಗಿ ನೀವು ನೋಡಿದಾಗ ನಿಜವಾಗ ಪ್ರಾಣಿನೇನೋ ಅನ್ನೋ ರೀತಿಯಲ್ಲಿ ನಿಮಗೆ ಭಾಸವಾಗುತ್ತೆ, ಗೊತ್ತಾಯ್ತಲ್ಲ. ಸೊ ನೀವು ಪಕ್ಷಿಧಾಮಗಳಿಗೆ ಹೋದರೆ ಗೊತ್ತಾಗುತ್ತೆ ನಿಮಗೆ. ಈ ರಂಗನತಿಟ್ಟು ಆಯ್ತಲ್ಲ, ಕೇಳಿದ್ದೀರಾ? ರಂಗನತಿಟ್ಟು, ಮಂಡಗದ್ದೆ ಇಂಥ ಕಡೆ ಎಲ್ಲ ಹೋದರೆ ನೋಡಿದ್ದೀವಿ, ನಿಜವಾಗ್ಲೂ ಒಂದು ಏನೋ ಹಕ್ಕಿಗಳೇನೇನೋ ಅಂತ ಅನಿಸುತ್ತೆ. ಆದರೆ ಅವೆಲ್ಲ ಏನಪ್ಪ ಅಂದರೆ ಏನು ಒಂದು ಪಕ್ಷಿ ಅಥವಾ ಪ್ರಾಣಿಗಳ ಮಾದರಿಗಳಷ್ಟೇ ಅವೆಲ್ಲ, ಆಯ್ತಲ್ಲ. ಮತ್ತು ಕಲೆಕ್ಷನ್ ಆಫ್ ಅನಿಮಲ್ ಸ್ಕೆಲ್ಟನ್ಸ್, ಇದು ಪುರಾತತ್ವ ಇಲಾಖೆಯಿಂದ ಸಂಗ್ರಹಿಸಲಾದ ಏನು ಸಸ್ಯ ಅಥವಾ ಪ್ರಾಣಿಗಳ ಒಂದು ದೇಹದ ಭಾಗಗಳು, ಆಯ್ತಲ್ವಾ, ಅಥವಾ ಅಸ್ಥಿಪಂಜರಗಳು, ಇವೆಲ್ಲ ನಾವು ಬಯೋಲಾಜಿಕಲ್ ಮ್ಯೂಸಿಯಮ್ಸಲ್ಲಿ ನೋಡ್ಬೋದಾಗಿದೆ, ಗೊತ್ತಾಗುತ್ತಾ. ತದನಂತರ ಝೂಲಾಜಿಕಲ್ ಪಾರ್ಕ್ಸ್ ಅಂತ ಕರಿತೀವಿ. ಏನು ಝೂಲಾಜಿಕಲ್ ಪಾರ್ಕ್ಸ್ ಅಂದರೆ ಪ್ರಾಣಿ ಸಂಗ್ರಹಾಲಯ, ಸಾಮಾನ್ಯವಾಗಿ ಝೂ ಅಂತ ಕರಿತೀವಿ. ಸೊ ದೀಸ್ ಆರ್ ಆಲ್ ದ ಪ್ಲೇಸಸ್ ವೇರ್ ಲೈವ್ ವೈಲ್ಡ್ ಅನಿಮಲ್ಸ್ ಆರ್ ಕೆಪ್ಟ್ ಇನ್ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್ ಅಂಡ್ ಅಟ್ ದ ಹ್ಯೂಮನ್ ಕೇರ್. ಇದು ಏನಪ್ಪ ನಾವು ಪ್ರಾಣಿ ಸಂಗ್ರಹಾಲಯ ಅಂತ ನೋಡಿದಾಗ, ಸೊ ಜೀವಂತ ಪ್ರಾಣಿಗಳನ್ನು, ಜೀವಂತ ಕಾಡು ಪ್ರಾಣಿಗಳನ್ನು ನಾವು ಮನುಷ್ಯನ ಒಂದು ಏನು ಸುಪರ್ದಿಯಲ್ಲಿ ಅವುಗಳನ್ನು ಸಂಗ್ರಹಿಸಲು ಇಡಲಾಗಿರುತ್ತೆ. ಯಾಕೆ ಈ ರೀತಿ ಮಾಡ್ತಾರೆ ಅಂತ ಹೇಳಿದಾಗ, ಇಟ್ ಈಸ್ ಹೆಲ್ಪ್ಫುಲ್ ಟು ಲರ್ನ್ ಅಬೌಟ್ ದೇರ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಬಿಹೇವಿಯರ್. ಯಾವುದೇ ಒಂದು ಬೇರೆ ಬೇರೆ ಪ್ರಾಣಿಗಳ ಒಂದು ಆಹಾರ ಪದ್ಧತಿ, ಜೀವನ ಕ್ರಮ ಮತ್ತು ಅವುಗಳು ಯಾವ ರೀತಿ ವರ್ತಿಸುತ್ತೆ, ಆಯ್ತಲ್ವಾ. ಸೊ ಅದನ್ನು ವರ್ತನಾ ಶಾಸ್ತ್ರ ಅಂತಲೇ ಕರಿತೀವಿ, ಬಿಹೇವಿಯರ್ಲ್ಲ, ಆಯ್ತಲ್ವಾ. ಸೊ ಹಾಗಾಗಿ ಇವುಗಳನ್ನೆಲ್ಲ ಅಧ್ಯಯನ ಮಾಡುವ ಸಲುವಾಗಿ ಈ ಒಂದು ಝೂಲಾಜಿಕಲ್ ಪಾರ್ಕ್ಸ್ ಅಥವಾ ಝೂಸ್ನ ಮಾಡ್ತಾರೆ, ಗೊತ್ತಾಯ್ತಲ್ಲ. ಅಲ್ಲಿ ನಾವು ಆ ಒಂದು ಬೇರೆ ಬೇರೆ ಒಂದು ಪ್ರಾಣಿಗಳ ಪ್ರಭೇದಗಳ ಸಂಪೂರ್ಣ ಚಿತ್ರಣವನ್ನು ನಮಗೆ ಸಿಗುತ್ತೆ, ಗೊತ್ತಾಯ್ತಲ್ವಾ. ಸೊ ಹಾಗಾಗಿ ಲೈವ್ ವೈಲ್ಡ್ ಅನಿಮಲ್ಸ್ ಅಂತೇಳಿ ಕರಿತೀವಿ. ತದನಂತರ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ಏನು ವರ್ಗೀಕರಣದ ಕಲಿಕೋಪಕರಣಗಳು ಅಂತ ನೋಡಿದಾಗ ಅಥವಾ ಉಪಕರಣಗಳು ಕೀ ಅಂತ ಹೇಳಿ, ಆಯ್ತಲ್ವಾ. ಏನಿದು ಕೀ ಅಂದರೆ ಅಂತ ನೋಡಿದಾಗ, ಇಟ್ ಈಸ್ ಅನ್ ಅನಾಲಿಟಿಕಲ್ ಮೆಥಡ್ ಆಫ್ ಐಡೆಂಟಿಫಿಕೇಷನ್ ಆಫ್ ಆರ್ಗನಿಸಮ್ಸ್ ಬೇಸ್ಡ್ ಆನ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಸಿಮಿಲಾರಿಟೀಸ್. ಇದು ನೀವು ನೋಡಿದಾಗ ತರ್ಕಬದ್ಧವಾಗಿ ಅನಾಲಿಟಿಕಲ್ ಮೆಥಡ್ ಅಂತ ಕರಿತೀವಿ. ಯಾವುದೇ ಒಂದು ಜೀವಿಗಳನ್ನು ನಾವು ಪತ್ತೆ ಹಚ್ಚಬೇಕಾದ್ರೆ ಅಥವಾ ಅದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ಬೇಸ್ಡ್ ಆನ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಸಿಮಿಲಾರಿಟೀಸ್, ಸಾಮ್ಯತೆಗಳು ಮತ್ತು ಅವುಗಳ ವೈರುಧ್ಯಗಳು ಆಧಾರದ ಮೇಲೆ, ಅಂದರೆ ಯಾವ ರೀತಿ ಒಂದು ಗುಣಗಳಿದೆ ಅಥವಾ ಅವುಗಳ ಒಂದು ಭೌತಿಕ ರಚನೆ ಇದೆ, ಅದರ ಆಧಾರದ ಮೇಲೆ ಆ ಒಂದು ಜೀವಿಗಳ ಸಂಪೂರ್ಣ ಒಂದು ಮಾಹಿತಿ, ಮತ್ತು ಇದನ್ನು ನಾವು ಕೀ ಅಂತೇಳಿ ಕರಿತೀವಿ. ಇಟ್ ಈಸ್ ಬೇಸ್ಡ್ ಆನ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಜನರಲಿ ಇನ್ ಎ ಪೇರ್ ಕಾಲ್ಡ್ ಕಪ್ಲೆಟ್ಸ್. ಇದು ನಾ ಈಗ ತಾನೇ ಹೇಳಿದೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ. ಹಾಗಂದ್ರೆ ಏನು, ಯಾವುದೊಂದು ಗುಣಲಕ್ಷಣ ಇದೆ ಅಥವಾ ಇಲ್ಲ, ಅಥವಾ ಒಂದು ಜೀವಿಯಲ್ಲಿ ಇದೆ ಇನ್ನೊಂದು ಜೀವಿಯಲ್ಲಿ ಇಲ್ಲ ಅಂತ ಅಲ್ವಾ. ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಟ್ರೀ ಬ್ರಾಂಚಿಂಗ್ ಟೈಪ್ ಅಂತೇಳಿ. ಇಲ್ಲೇನಾಗಿದೆ, ಮೊದಲನೇದೊಂದು ಒಂದು ಗುಣ ಏನು ಕೊಟ್ಟಿದ್ದಾರೆ, ಡ್ರೈ ಸ್ಕಿನ್ ಅಂತ. ಅಂದರೆ ಚರ್ಮ ಒಣಗಿದೆ. ಅಂದರೆ ಚರ್ಮ ಒಣಗಿದೆ ಅಂದರೆ ಏನಪ್ಪ ಅಲ್ಲಿ ಅಂದರೆ, ಅಲ್ಲಿ ಸಾಮಾನ್ಯವಾಗಿ ಬೆವರು ಗ್ರಂಥಿಗಳು ತುಂಬ ಕಡಿಮೆ ಅಥವಾ ಇಲ್ಲ ಅಂತ ಅರ್ಥ, ಗೊತ್ತಾಯ್ತಲ್ವ, ಡ್ರೈ ಸ್ಕಿನ್ ಅಂತ. ಇವಾಗ ಎರಡು ಪ್ರಾಣಿಗಳನ್ನು ನೋಡಿದಾಗ ನಾವು ಎಸ್ ಆರ್ ನೋ, ಎಸ್ ಇದೆ ಅಥವಾ ಇಲ್ಲ, ಆಯ್ತಲ್ವಾ. ಇಲ್ಲ ಅಂದರೆ ಅಲ್ಲಿಗೆ ಎಂಡ್ ಆಗುತ್ತೆ, ಇದೆ ಅಂದರೆ ಮುಂದಕ್ಕೆ. ಅಲ್ಲಿ ಡ್ರೈ ಸ್ಕಿನ್ ಅಂತ ಹೇಳಿದ್ವಿ, ಒಣಗಿದ ಚರ್ಮ ಇದೆ ಅಥವಾ ಇಲ್ಲ. ಇದೆ ಅಂದರೆ ಮತ್ತೆ
ಆ ಒಂದು ಚರ್ಮದ ಮೇಲೆ ಕೂದಲು ಇದೆಯಾ ಇಲ್ವಾ, ಹೇರ್ಸ್ ಆರ್ ಪ್ರೆಸೆಂಟ್ ಆರ್ ನಾಟ್ ಅಂತ. ಮತ್ತು ಎಸ್ ಆರ್ ನೋ. ನೋ ಅಂದರೆ ಯಾವುದರಲ್ಲಿ ಇಲ್ಲ, ಯಾವುದೋ ಒಂದು ಜೀವಿ. ಉದಾಹರಣೆಗೆ ನಾನು ಆಗಲೇ ಹೇಳಿದೆ, ಡ್ರೈ ಸ್ಕಿನ್ ಅಂತ ನೋಡಿದಾಗ ಸೆಲಮೆಂಟರಲ್ಲಿ ನೋ ಆಯ್ತಲ್ವಾ. ಎಸ್ ಅಂತ ಹೇಳಿದಾಗ ಇದೆ, ಹೇರ್ಸ್ ಇದೆ. ಎಸ್ ಅಂತ ಹೇಳಿದಾಗ ಯಾವುದರಲ್ಲಿ, ಲಿಸರ್ಡ್ಸಲ್ಲಿ ಇಲ್ಲ ಆಯ್ತಲ್ವಾ. ಅಪೋಸಿಬಲ್ ಮತ್ತು ಇದೆ ಅಂತ ಆದರೆ ಯಾವ ಜೀವಿ ಆಯ್ತಲ್ವ. ಹಾಗೆ ತದನಂತರ ಅಪೋಸಿಬಲ್ ಥಂಬ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಈ ನಮ್ಮ ಒಂದು ಏನು ಥಂಬ್ ಅಂತ ಕರಿತೀರಾ ನೀವು, ಹೌದಾ, ಹೆಬ್ಬೆಟ್ಟು ಅಥವಾ ಹೆಬ್ಬೆರಳು, ಇದೆಯಾ ಅಪೋಸಿಬಲ್ ಥಂಬ್ ಅಂತ. ಅದರಲ್ಲಿ ಮತ್ತೆ ಬೈಪೆಡಲ್, 2 ಕಾಲಿನ ಜೀವಿಗಳ 4 ಕಾಲಿನ ಜೀವಿಗಳ ಆಯ್ತಲ್ವ, ನೋ ಅಥವಾ ಎಸ್. ಎಸ್ ಅಂದಾಗ ಬೈಪೆಡಲ್. ಮತ್ತು ಅದು ನೇರವಾಗಿ ನಿಂತ್ಕೊಳ್ಳುತ್ತಾ ಇಲ್ವಾ, ಗೊತ್ತಾಯ್ತಲ್ವಾ. ಸೊ ನಿಂತ್ಕೊಳ್ಳುತ್ತೆ. ಸೊ ಮನುಷ್ಯರು ನಿಲ್ಲಲ್ಲ, ಗೊರಿಲ್ಲ. ಹೀಗೆ ಕೀ ಬ್ರಾಂಚಿಂಗ್ ಟೈಪ್ಸ್ ಅಂತ ಕರಿತೀವಿ. ಸೊ ಇದು ನಮಗೆ ವರ್ಗೀಕರಣ ಶಾಸ್ತ್ರವನ್ನು ಕಲಿಬೇಕಾದ್ರೆ ತುಂಬಾ ಉಪಯುಕ್ತ, ಗೊತ್ತಾಯ್ತಲ್ವಾ. ಈಚ್ ಕಪ್ಲೆಟ್ ಹ್ಯಾಸ್ ಎ 2 ಆಪೋಸಿಟ್ ಆಪ್ಷನ್ಸ್. ಆಫ್ ದೀಸ್ ಓನ್ಲಿ ರಿಲೆವೆಂಟ್ ಆಪ್ಷನ್ಸ್ ಈಸ್ ಅಕ್ಸೆಪ್ಟೆಡ್ ಆ್ಯಂಡ್ ದ ಅದರ್ ಈಸ್ ರಿಜೆಕ್ಟೆಡ್. ಹೀಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಿಸಿದ ಒಂದನ್ನು ಪರಿಗಣನೆ ಮಾಡಿ ಇನ್ನೊಂದನ್ನು ನಾವು ಪರಿಗಣನೆ ಮಾಡೋದಿಲ್ಲ. ಅನದರ್ ಈಸ್ ರಿಜೆಕ್ಟೆಡ್ ಆಯ್ತಲ್ಲ. ಹೇಗೆ ಈ ಸ್ಟೇಟ್ಮೆಂಟ್ ದ ಕೀ ಈಸ್ ಕಾಲ್ಡ್ ಲೆಡ್. ಈ ರೀತಿ ನಾವು ಕೀಸ್ನ ಮಾಡಬೇಕಾದ್ರೆ ಪ್ರತಿಯೊಂದು ವ್ಯಾಖ್ಯೆಯನ್ನು ಸ್ಟೇಟ್ಮೆಂಟ್ಸ್ ಅಥವಾ ಹೇಳಿಕೆ ಅಂತ ಕರಿತೀವಿ. ಆ ಒಂದು ಹೇಳಿಕೆಯನ್ನು ನಾವು ಲೀಡ್ ಅಂತೇಳಿ ಕರಿತೀವಿ ಆಯ್ತಲ್ಲ. ಇದು ನಿಮಗೆ ಕಾಂಪಿಟೇಟಿವ್ ಕೂಡ ಬೇಕಾಗುತ್ತೆ, 1 ಮಾರ್ಕ್ಸಲ್ಲಿ ಕೇಳ್ಬೋದು. ವಾಟ್ ಈಸ್ ಲೀಡ್, ವಾಟ್ ಈಸ್ ಕಪ್ಲೆಟ್, ವಾಟ್ ಈಸ್ ಕೀ, ಈ ರೀತಿ ಕ್ವಶನ್ಸ್ನ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ ಆಯ್ತಲ್ವಾ. ಹಾಗೆ ನಂತರ ಇನ್ನೊಂದು ಉದಾಹರಣೆ ಇದೆ ನೋಡಿ. ಇಲ್ಲಿ ಕೀಗೆ ಯಾವುದೋ ಒಂದು ಬ್ಯಾಕ್ಟೀರಿಯಾ ಬಗ್ಗೆ ಸ್ಟಡಿ ಮಾಡಬೇಕು ಆಯ್ತಲ್ವಾ. ಸೊ ನಾನು ಮುಂದಿನ ಒಂದು ಅಂದರೆ 2ನೇ ಚಾಪ್ಟರ್ ನಾನು ಹೇಳ್ತೀನಿ, ಕ್ಲಾಸಿಫಿಕೇಷನ್ ಬರುತ್ತೆ ಅಲ್ಲಿ ಬ್ಯಾಕ್ಟೀರಿಯಾಸ್ ಬಗ್ಗೆ ಎಲ್ಲ. ಇಲ್ಲಿ ನಿಮ್ಮ ಬ್ರೀಫಾಗಿ ಹೇಳಿರ್ತೀನಿ ನೋಡಿ. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಸಲ್ಲಿ 2 ಟೈಪ್ಸ್ ಬರುತ್ತೆ, ಗ್ರಾಮ್ ಪಾಸಿಟಿವ್ ಆ್ಯಂಡ್ ಗ್ರಾಮ್ ನೆಗೆಟಿವ್ ಅಂತ. ಅಂದರೆ ಗ್ರಾಮ್ ಸ್ಟೇನರ್ ಅಂತ ಒಬ್ಬ ವಿಜ್ಞಾನಿ ಬರ್ತಾನೆ. ಅವನು ಸೂಕ್ಷ್ಮಾಣು ರಚನಾಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿ, ಸ್ಟೈನ್ ಅಂದರೆ ಬಣ್ಣ ತೆಗೆದುಕೊಳ್ಳುತ್ತಾ ಇಲ್ಲ, ತಗೊಂಡ್ರೆ ಪಾಸಿಟಿವ್ ಅಂತ, ತಗೊಳ್ಳಿ ಅಂದರೆ ನೆಗೆಟಿವ್ ಅಂತ. ಬ್ರೀಫಾಗಿ ಸದ್ಯಕ್ಕೆ ನೆನಪಿಟ್ಕೊಳ್ಳಿ, ಆಮೇಲೆ ಹೇಳ್ತೀನಿ ನಾನು ಇನ್ ಡೀಟೇಲ್ ಆಗಿ. ಹಾಗೆ ಮೊದಲನೇದಾಗಿ ಅಧ್ಯಯನ ಪ್ರಾರಂಭ ಮಾಡಿದಾಗ ಆ ಒಂದು ಜೀವಿ ಬಗ್ಗೆ ಅದು ಗ್ರಾಮ್ ಪಾಸಿಟಿವ್ ಆರ್ ಗ್ರಾಮ್ ನೆಗೆಟಿವ್ ಅಂತ ಆಯ್ತಲ್ವಾ. ಒಂದು ವೇಳೆ ಗ್ರಾಮ್ ಪಾಸಿಟಿವ್ ಆಯಿತು ಅಂದರೆ ಯಾವ ಬ್ಯಾಕ್ಟೀರಿಯಾ ಅಂತ ಆಯ್ತಲ್ವಾ. ಸೊ ಅಥವಾ ನೆಗೆಟಿವ್ ಆದರೆ ಮುಂದಕ್ಕೆ ಹೋಗಲ್ಲ, ಪಾಸಿಟಿವ್ ಆದರೆ ಅವಾಗ ಯಾವುದು, ಮತ್ತು ಶೇಪ್ ಯಾವುದು, ರಾಡ್ ಶೇಪ್ ಅಥವಾ ರೌಂಡ್ ಶೇಪ್ ಅಂತ ಆಯ್ತಲ್ವಾ. ರಾಡ್ ಶೇಪ್ ಅಂದರೆ ಸೊ ನಿಮಗೆ ಬೇರೆ ಆಗುತ್ತೆ, ರೌಂಡ್ ಶೇಪ್ ಅಂದರೆ ಮತ್ತೆ ಸ್ಪೀಷೀಸ್ ಬೇರೆ ಆಗುತ್ತೆ ಆಯ್ತಲ್ವಾ. ಹಾಗೆ ಕೊಕ್ಕೈ ಆ್ಯಂಡ್ ಪ್ಲೇರೋಮಾರ್ಫಿಕ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ ಆಯ್ತಲ್ವಾ. ಎಸ್ ಅಂತ ಹೇಳಿದಾಗ ಮತ್ತೆ ಇಟ್ ಕ್ಯಾನ್ ಟಾಲರೇಟ್ ದ ಆಕ್ಸಿಜನ್ ಆಯ್ತು, ಅಂದರೆ ಆಮ್ಲಜನಕ ಜೊತೆ ಹೇಗೆ ವರ್ತಿಸುತ್ತೆ ಅಂತ ಹೇಳ್ಬಿಟ್ಟು. ಅಬ್ಲಿಗೇಟ್ ಅನೆರೋಬ್ಸ್ ಫರ್ಮೆಂಟಿಂಗ್ ಲ್ಯಾಕ್ಟೋಸ್ ಅಂತೇಳಿ, ಅಂದರೆ ಸಂಪೂರ್ಣವಾಗಿ ಆಕ್ಸಿಜನ್ ಇಲ್ಲೇ ಇದ್ರೂ ಬದುಕುತ್ತೆ ಆಯ್ತಲ್ವಾ, ಅನೆರೋಬ್ಸ್ ಅಂಥೇಳಿ. ಫರ್ಮೆಂಟೇಟ್ಸ್ ಲ್ಯಾಕ್ಟೋಸ್, ಹಾಗಾದರೆ ಫರ್ಮೆಂಟೇಷನ್ಸ್ಗೆ ಬೇಕಿದೆಯಾ ಲ್ಯಾಕ್ಟೋಸ್ ಶುಗರ್ಸ್ ಅಂತ, ಗೊತ್ತಾಯ್ತಲ್ಲ. ಹೀಗೆ ಮುಂದುವರಿಯುತ್ತೆ, ಗೊತ್ತಾಯ್ತಲ್ಲ. ಇದೊಂದು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಈ ರೀತಿ ಬೇರೆ ಬೇರೆ ಜೀವಿಗಳಿಗೆ ಮಾಡ್ಬೋದು, ಬರೀ ಬ್ಯಾಕ್ಟೀರಿಯಾಗೆಲ್ಲ, ಪ್ರಾಣಿಗೂ ಬರುತ್ತೆ, ಸಸ್ಯಕ್ಕೂ ಬರುತ್ತೆ. ಈ ರೀತಿ ಬೇರೆ ಬೇರೆ ನಾವು ನೋಡ್ಬೋದು. ಸೊ ಇದನ್ನು ನಾವು ಟ್ಯಾಕ್ಸೋನಮಿಕಲ್ ಏಡ್ಸ್ ಅಂತೇಳಿ ಕರಿತೀವಿ. ಮೀನ್ ದ ಕೀ ಬ್ರಾಕೆಟೆಡ್ ಟೈಪ್ ಅಂಥೇಳಿ ಕರಿತೀವಿ. ಸೊ ಲೆಫ್ಟ್ ಸೈಡ್ ಇರೋದು ಕೀ ಬ್ರಾಕೆಟೆಡ್ ಟೈಪ್, ರೈಟ್ಸ್ ಇರೋದು ಕೀ ಬ್ರಾಂಚಿಂಗ್ ಟೈಪ್ ಅಂತ ಕರಿತೀವಿ, ಗೊತ್ತಾಯ್ತಲ್ವಾ. ಸೊ ಬ್ರಾಂಚಿಂಗ್ ಟೈಪ್ ಅಂದರೆ ಈ ರೀತಿ ಬರಿತಾ ಹೋಗ್ತಕ್ಕಂಥದ್ದು. ಬ್ರಾಕೆಟೆಡ್ ಟೈಪ್ ಅಂತ ಹೇಳಿದಾಗ ಸ್ಟೇಟ್ಮೆಂಟ್ಸ್ ಬರಿತಾ ಹೋಗ್ತೀವಿ. ಸೊ ಇದೇ ಡಿಫ್ರೆನ್ಸ್ ಆಯ್ತಲ್ವಾ. ಇದು ಟ್ಯಾಕ್ಸೋನಮಿಕ್ ಏಡ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಫ್ಲೋರಾ ಅಂತ ಹೇಳಿದಾಗ ಯಾವುದೇ ಒಂದು, ಇಟ್ ಈಸ್ ಅನ್ ಆ್ಯಕ್ಚುಯಲ್ ಅಕೌಂಟ್ ಆಫ್ ಹ್ಯಾಬಿಟ್ಯಾಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲಾಂಟ್ ಸ್ಪೀಷೀಸ್ ಆಫ್ ಎ ಗಿವನ್ ಏರಿಯಾ. ಯಾವುದೇ ಒಂದು ನಿರ್ದಿಷ್ಟ ಜೈವಿಕ ಪ್ರದೇಶದಲ್ಲಿ ಸೊ ಒಟ್ಟಾರೆ ಸಸ್ಯ ಪ್ರಭೇದಗಳನ್ನು, ಆ್ಯಕ್ಚುಯಲ್ ಅಕೌಂಟ್ ಆಫ್ ಹ್ಯಾಬಿಟ್ಯಾಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲಾಂಟ್ ಸ್ಪೀಷೀಸ್, ಒಟ್ಟಾರೆ ಅಲ್ಲಿರ್ತಕ್ಕಂಥ ಸಸ್ಯ ಪ್ರಭೇದಗಳನ್ನು ನಾವು ಫ್ಲೋರಾ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಫ್ಲೋರಾ ಆಫ್ ಪ್ಯಾನ್ ಹಿಮಾಲಯ ಅಂಥೇಳಿ. ಇಲ್ಲಿ ಆ ಹಿಮಾಲಯ ಪ್ರದೇಶದಲ್ಲಿರ್ತಕ್ಕಂಥ ಒಟ್ಟಾರೆ ಸಸ್ಯ ಪ್ರಭೇದಗಳ ಒಂದು ಸಂಪೂರ್ಣ ಮಾಹಿತಿ, ಸಂಪೂರ್ಣ ಎಲ್ಲ ಒಂದು ಪ್ರಭೇದಗಳ ಅಂದರೆ ಸಸ್ಯ ಪ್ರಭೇದಗಳ ಸಂಪೂರ್ಣ ಮಾಹಿತಿ ಒಳಗೊಂಡಿರುತ್ತೆ. ಅದನ್ನು ಫ್ಲೋರಾ ಅಂಥೇಳಿ ಕರಿತೀವಿ, ಗೊತ್ತಾಯ್ತಲ್ವಾ. ಅದೇ ರೀತಿ ತದನಂತರ ಬರ್ತಕ್ಕಂಥದ್ದು ಮ್ಯಾನ್ಯುವಲ್ಸ್ ಅಂತ. ಮ್ಯಾನ್ಯುವಲ್ಸ್ನ ನಾವು ಸಾಮಾನ್ಯವಾಗಿ ಕೈಪಿಡಿ ಅಂತ ಕರಿತೀವಿ, ಆಯ್ತಲ್ವ. ಸಸ್ಯ ಕೈಪಿಡಿ ಅಂತಲೂ ಹೇಳ್ತೀವಿ.
ಸೊ ಮ್ಯಾನ್ಯುವಲ್ಸ್ ಆರ್ ದ ರೆಕಾರ್ಡ್ ದಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಫಾರ್ ಐಡೆಂಟಿಫಿಕೇಷನ್ ಆಫ್ ನೇಮ್ಸ್ ಆಫ್ ಸ್ಪೀಷೀಸ್ ಫೌಂಡ್ ಇನ್ ಅನ್ ಏರಿಯಾ. ಇದೇನಪ್ಪ ಅಂದರೆ ಸಸ್ಯ ಕೈಪಿಡಿ ಅಂದರೆ ಸಂಪೂರ್ಣ ಮಾಹಿತಿ, ಮೊದಲಿಗೆ ಯಾವುದೇ ಒಂದು ನಿರ್ದಿಷ್ಟ ಸಸ್ಯಗಳ ಬಗೆಗೆ ಅವುಗಳನ್ನು ಮಾಹಿತಿ ಮತ್ತು ಅದನ್ನು ಹೇಗೆ ಪತ್ತೆ ಹಚ್ಚಬೇಕು ಅಂಥೇಳಿ ಸಂಪೂರ್ಣ ಮಾಹಿತಿ, ಅವುಗಳ ಹೆಸರುಗಳು, ಸೊ ಅಂದರೆ ಸಂಪೂರ್ಣ ರಚನೆಯ ಒಂದು ಮಾಹಿತಿ ಕೂಡ ಒಳಗೊಂಡಿರುತ್ತೆ. ಗೊತ್ತಾಯಿತು. ಉದಾಹರಣೆಗೆ ನಿಮಗೆ ಪ್ರಾಯೋಗಿಕ ಕೈಪಿಡಿ ಅಂತ ಹೇಳಿ ಕರಿತೀವಿ, ಪ್ರಾಕ್ಟಿಕಲ್ ಮ್ಯಾನ್ಯುವಲಲ್ಲಿ. ಅಂದರೆ ಫಸ್ಟ್ ಇಯರ್ ಬರುತ್ತೆ, ಸೆಕೆಂಡ್ ಇಯರ್ ಬರುತ್ತೆ. ನಿಮಗೆ ಎಷ್ಟು ಓದಬೇಕೋ ಅಥವಾ ಎಷ್ಟು ಸಿಲೆಬಸ್ಸಲ್ಲಿದೆ ಅದರ ಸಂಪೂರ್ಣ ಆ ಒಂದು ಮಾಹಿತಿ ಆ ಒಂದು ಪ್ರಾಯೋಗಿಕ ಕೈಪಿಡಿಯಲ್ಲಿ ಇರುತ್ತೆ. ಗೊತ್ತಾಯ್ತಾ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ. ಸೊ ಮ್ಯಾನ್ಯುವಲ್ಸ್ ಆರ್ ದ ರೆಕಾರ್ಡ್ ದಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಫಾರ್ ಐಡೆಂಟಿಫಿಕೇಷನ್ ಆಫ್ ನೇಮ್ಸ್ ಆಫ್ ಸ್ಪೀಷೀಸ್ ಫೌಂಡ್ ಇನ್ ಅನ್ ಏರಿಯಾ. ಆಯಿತಾ. ಹಾಗೆ ತದನಂತರ ಮೊನೋಗ್ರಾಫ್ಸ್ ಅಂತ ಕರಿತೀವಿ. ಮೊನೋ ಅಂದರೆ ನೋಡಿ, ಯಾವುದೇ ಒಂದು ನಿರ್ದಿಷ್ಟ ಪ್ರಭೇದ ಆಯ್ತಲ್ವಾ. ಸೊ ದೀಸ್ ಆರ್ ದ ರೆಕಾರ್ಡ್ಸ್ ದಟ್ ಕಂಟೈನ್ ಇನ್ಫಾರ್ಮೇಷನ್ ಆನ್ ಎನಿ ಒನ್ ಟ್ಯಾಕ್ಸಾನ್. ಯಾವುದೇ ಒಂದೇ ಒಂದು ನಿರ್ದಿಷ್ಟ ಪ್ರಭೇದದ ಸಸ್ಯ ಪ್ರಭೇದದ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ವರ್ಗೀಕರಣದ ಕಲಿಕೋಪಕರಣವನ್ನು ನಾವು ಮೊನೋಗ್ರಾಫ್ಸ್ ಅಂಥೇಳಿ ಕರಿತೀವಿ. ಆಯ್ತಲ್ವಾ. ಸೊ ಅಥವಾ ವರ್ಗೀಕರಣದ ಅಧ್ಯಯನೋಪಕರಣಗಳು ಅಂತ ಕರಿತೀವಿ. ಅಧ್ಯಯನೋಪಕರಣಗಳು ಟ್ಯಾಕ್ಸನಮಿಕಲ್ ಏಡ್ಸ್ ಅಂತ ಹೇಳಿದಾಗ ವರ್ಗೀಕರಣದ ಅಧ್ಯಯನ ಉಪಕರಣಗಳು ಅಂತಲೂ ಕರಿತೀವಿ. ಸೊ ದೀಸ್ ಆರ್ ದ ರೆಕಾರ್ಡ್ಸ್ ದಟ್ ಕೈನ್ಸ್ ಇನ್ಫಾರ್ಮೇಷನ್ ಆಫ್ ಎನಿ ಒನ್ ಟ್ಯಾಕ್ಸಾನ್. ಗೊತ್ತಾಗತ್ತಾ. ಹಾಗೆ ನಂತರ ಕ್ಯಾಟ್ಲಾಗ್. ಏನಿದು ಕ್ಯಾಟ್ಲಾಗ್ ಅಂತ ಹೇಳಿದಾಗ ನೋಡಿ, ಇಟ್ ಈಸ್ ಅನ್ ಆಲ್ಫಾಬೆಟಿಕಲ್ ಲಿಸ್ಟ್ ಆಫ್ ಸ್ಪೀಷೀಸ್. ಅಂದರೆ ಯಾವುದೇ ಒಂದು ನಿರ್ದಿಷ್ಟ ಬೇರೆ ಬೇರೆ ಸಸ್ಯ ಪ್ರಭೇದಗಳ ಒಟ್ಟಾರೆ ಮಾಹಿತಿ ಅದರಲ್ಲಿ ಇದ್ರೂ ಅದನ್ನು ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಹೇಳಿದಾಗ, ಉದಾಹರಣೆಗೆ ಎ ಇಂದ ಪ್ರಾರಂಭ ಆಗ್ತಕ್ಕಂಥ ಸಸ್ಯದ ಅಷ್ಟೂ ಹೆಸರುಗಳು ಒಂದು ಕಡೆ ಇದ್ದರೆ, ತದನಂತರ ಬಿ ಇಂದ ಪ್ರಾರಂಭ ಆಗ್ತಕ್ಕಂಥ ಇಂಗ್ಲೀಷ್ನಲ್ಲಿ ಆ ಒಂದು ಲೆಟರ್ಸ್ ಏನು ಬರುತ್ತೆ, ತದನಂತರ ಸಿ, ತದನಂತರ ಡಿ, ಈ ರೀತಿ ಒಂದು ಕಡೆಯಿಂದ ಅರೇಂಜ್ ಮಾಡಿರ್ತಾರೆ. ಆಲ್ಫಾಬೆಟಿಕಲ್ ಲಿಸ್ಟ್ ಆಫ್ ಸ್ಪೀಷೀಸ್ ಅಂತ ಕರಿತೀವಿ. ಇದನ್ನು ಕ್ಯಾಟ್ಲಾಗ್ಸ್ ಅಂತ ಕರಿತೀವಿ. ಗೊತ್ತಾಗುತ್ತಾ. ಹಾಗೆ ಸೊ ಇದಿಷ್ಟು ಕೂಡ ಸೊ ನಿಮಗೆ ಮೊದಲನೇ ಒಂದು ತರಗತಿಯಲ್ಲಿ ನಾವು ದ ಲಿವಿಂಗ್ ವರ್ಲ್ಡ್ ಅಂತ ಹೇಳ್ತಕ್ಕಂಥ ಏನು ಚಾಪ್ಟ್ರಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗಿದೆ. ಆಯ್ತಲ್ಲ. ಅದನ್ನು ಒಂದು ಅಪ್ರೋಪ್ರಿಯೇಟಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಏನಾದರೂ ಇದರಲ್ಲಿ ನಿಮಗೆ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು, ಮೆಸೇಜ್ ಮಾಡಿದ್ರೆ ನಾನು ಏನಾದ್ರು ಡೌಟ್ಸ್ ಇತ್ತು ಕೇಳೋದನ್ನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಸೊ ಹಾಗಾಗಿ ಈ ಒಂದು ಫಸ್ಟ್ ಚಾಪ್ಟ್ರಲ್ಲಿ ನಾವು ಮೊದಲನೇದಾಗಿ ಸೊ ಜೀವಿ ಅಂದ್ರೇನು, ಸಜೀವಿ ಅಂದ್ರೇನು, ಸಜೀವಿಗಳ ಗುಣಲಕ್ಷಣಗಳೇನು, ತದನಂತರ ನಾವು ಏನು ವರ್ಗೀಕರಣ ಶಾಸ್ತ್ರ ಅಂದರೆ ಏನು, ವರ್ಗೀಕರಣ ಶಾಸ್ತ್ರ ಪಿತಾಮಹ ಯಾವರು, ಯಾವುದರ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಿ, ಮತ್ತು ವರ್ಗೀಕರಣದ ಕಲಿಕೋಪಕರಣಗಳು, ಮತ್ತು ವರ್ಗೀಕರಣಕ್ಕೆ ಒಂದು ಕೆಲವು ಜೀವಿಗಳ ಉದಾಹರಣೆಗಳು, ಇವೆಲ್ಲವುಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಗೊತ್ತಾಯ್ತಲ್ವಾ. ಸೊ ಇನ್ನೂ ಏನಾದರೂ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದ ಏನಾದರೂ ಸಮಸ್ಯೆ ಅಥವಾ ಏನಾದರೂ ಇದ್ದರೆ, ಯಾವುದೇ ರೀತಿ ಡೌಟ್ಸ್ ಇದ್ದರೆ ಕೇಳ್ಬೋದು. ಕೇಳೋದ್ರನ್ನ ಕ್ಲಾರಿಫೈ ಮಾಡಿ ಮುಂದಿನ ತರಗತಿಯಲ್ಲಿ ಕಾಂಪಿಟೇಟಿವ್ ಕ್ಲಾಸಸ್ ಮಾಡಿ ತದನಂತರ ಮುಂದಿನ ಚಾಪ್ಟರ್ ಹೋಗೋಣ. ಆಗ್ಬೋದಲ್ವಾ. ಸೊ ಥ್ಯಾಂಕ್ ಯು. ವಂದನೆಗಳು ಎಲ್ಲರೂ ಕೂಡ.